ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ಎಂದಿನಂತೆ ಕಾಫಿ ಕಪ್ ರೀಡಿಂಗನ್ನು ಮಾಡಿ ನೋಡೋಣ. ಅದಕ್ಕಿಂತ ಮೊದಲು ಒಂದು ವಿಚಾರ. ಇವತ್ತು ಹುಣ್ಣಿಮೆ, ಜ್ಯೇಷ್ಠ ಹುಣ್ಣಿಮೆ ಎಲ್ಲರಿಗೂ ಗೊತ್ತಿರಬಹುದು ಅಂತ ಅಂದ್ಕೊಳ್ತೇನೆ. ಅತ್ಯಂತ ಸರ್ವಶ್ರೇಷ್ಠ ಜ್ಯೇಷ್ಠ ಹುಣ್ಣಿಮೆ ಅನ್ನುವಂಥದ್ದು. ಆ್ಯಕ್ಚುಲಿ ತಾಂತ್ರಿಕರು, ಮಾಂತ್ರಿಕರಾಗಲಿ ಅಥವಾ ನಮ್ಮಂತಹ ಅಕಲ್ಟಿಸ್ಟ್ ಆಗಲಿ ಈ ಸಂದರ್ಭವನ್ನು ಮಿಸ್ ಮಾಡಲ್ಲ. ಮ್ಯಾನಿಫೆಸ್ಟ್ಗೆ ನಾವು ತುಂಬಾ ಉಪಯೋಗಿಸಿಕೊಳ್ತೇವೆ. ಹಾಗಾಗಿ ನಾನು ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೇನೆ, ನಿಮ್ಮದು ಏನೇ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ರು, ಮನೆ ಇರ್ಬೋದು, ಕಾರ್ ಇರ್ಬೋದು, ಅಥವಾ ಮದುವೆ ವಿಚಾರ ಇರ್ಬೋದು, ಉದ್ಯೋಗ ಇರ್ಬೋದು, ಆರೋಗ್ಯ ಇರಬಹುದು, ಮಕ್ಕಳಿಗೋಸ್ಕರ ಇರಬಹುದು, ಅಥವಾ ನಿಮಗೋಸ್ಕರನೇ ಸೆಲ್ಫ್ ಡೆವಲಪ್ಮೆಂಟ್, ಯಾವುದೇ ವಿಚಾರ ಆಗಲಿ ಇವತ್ತಿನ ದಿನ ಮ್ಯಾನಿಫೆಸ್ಟ್ ಮಾಡಿ ಖಂಡಿತವಾಗಿಯೂ ಅದು ಈಡೇರುತ್ತೆ. ಹೇಗೆ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಹೇಳಿದರೆ, ಪಲಾವ್ ಎಲೆಗಳನ್ನು ತಗೊಳ್ಳಿ. 3 ಎಲೆ ತಗೊಂಡ್ರೆ ಆ 3 ಎಲೆಯಲ್ಲಿ ನೀವು ಪ್ರೆಸೆಂಟಲ್ಲಿ ವಾಕ್ಯವನ್ನು ಬರ್ಕೊಳ್ಬೇಕು. ಇದೇನಿದ್ರೂ ರಾತ್ರಿ ಮಾಡುವಂತಹದ್ದು, ಹುಣ್ಣಿಮೆ ಅನ್ನುವಂತಹದ್ದು ರಾತ್ರಿಯಿಂದ ನಡೆಯುವಂತಹ ಒಂದು ಕ್ರಿಯೆ. ಹಾಗಾಗಿ ನೀವು ಏನಿದ್ರು ಒಂದು 8 ಗಂಟೆಯ ಮೇಲೆ ಮಾಡ್ಕೊಳ್ಳಿ. ಪಲಾವ್ ಎಲೆ ತಗೊಳ್ಳೋದು, ಫ್ರೆಶ್ ಆಗಿರುವಂತಹ ಒಂದು ಪಲಾವ್ ಎಲೆ. ನಿಮಗೆ ತೋರಿಸ್ಬೇಕು ಅಂತಿದ್ರೆ ಒಂದು ನಿಮಿಷ. ಎಸ್ ನೋಡಿ, ಈ ರೀತಿ ಪಲಾವ್ ಎಲೆ ತಗೊಳ್ಳೋದು. ಈ ಪಲಾವ್ ಎಲೆ ಒಂದು 3 ಪಲಾವ್ ಎಲೆಯನ್ನು ತಗೊಳ್ಳಿ. ಇದರಲ್ಲಿ ರೆಡ್ ಇಂಕಲ್ಲಿ ನಿಮ್ಮ ಇಚ್ಛೆಗಳನ್ನು ಬರ್ಕೊಳ್ಳುವಂತಹದ್ದು. ಒಂದು ಪಲಾವ್ ಎಲೆಯಲ್ಲಿ ಒಂದೇ ಇಚ್ಛೆ. ಉದಾಹರಣೆಗೆ ಕಾರ್ ಬೇಕು ಅಂತಿದ್ರೆ, ನಾನು ಕಾರನ್ನು ಖರೀದಿಸುತ್ತಿದ್ದೇನೆ ಅಂತ ಬರಿಬೇಕು. ಆ ರೀತಿ ನಾನು ಅನ್ನುವಂಥ ಬದಲಾಗಿ ನಿಮ್ಮ ಹೆಸರನ್ನು ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಬೇಗ ರಿಚುವಲ್ಸ್ ಎಫೆಕ್ಟ್ ಆಗುತ್ತೆ. ಓಕೆನಾ? ಆ ರೀತಿ 3 ಯಾವುದಾದ್ರೂ ನಿಮ್ಮ ಬಯಕೆಗಳನ್ನು ಯೂನಿವರ್ಸಿಗೆ ಬರೆದು, ಆ ನಂತರ ಏನು ಮಾಡಬೇಕು ಅಂದರೆ ಒಂದು ಕ್ಯಾಂಡಲನ್ನು, ದೀಪವನ್ನು ಹಚ್ಕೊಳ್ಳಿ. ಇದನ್ನು ಒಂದು ಚಿಮಟ ಬರುತ್ತಲ್ಲ ಅದರಲ್ಲಿ ಇಟ್ಕೊಂಡು ಈ ರೀತಿ ಬರ್ನ್ ಮಾಡಬೇಕು ಆ ಬೆಂಕಿಗೆ. ಅದು ಒಂದು ಪ್ಲೇಟನ್ನು ಕೆಳಗಿಟ್ಕೊಳ್ಳಿ. ಆ ಪ್ಲೇಟಿಗೆ ಆ ಬೂದಿ ಬೀಳಬೇಕು. ಈ ಪಲಾವ್ ಎಲೆ ಸುಟ್ಟು ಆ ಬೂದಿ ಕೆಳಗೆ ಬೀಳುತ್ತೆ. ಮತ್ತು ಆ ಬೂದಿಯನ್ನು ಸಂಗ್ರಹಿಸಿ ನೀವೇನು ಮಾಡಬೇಕು, ಹೊರಗೆ ತಗೊಂಡು ಹೋಗಿ ಅದನ್ನು ಗಾಳಿಯಲ್ಲಿ ಊದಬೇಕು, ಉಫ್ ಅಂತ. ಅರ್ಥ ಆಯ್ತಾ? ಈ ರೀತಿಯಾಗಿ ನಿಮ್ಮ ಮ್ಯಾನಿಫೆಸ್ಟ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನೀವು ಏನನ್ನು ಇಚ್ಛೆ ಪಟ್ಟಿದ್ದೀರೋ ಅದನ್ನು ಬದುಕಿಗೆ ಆದಷ್ಟು ಬೇಗ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬಹುದು. ಒಂದನೇದಾಗಿ. ಎರಡನೇದಾಗಿ ಏನು ಅಂತ ಹೇಳಿದರೆ, ಗಾಜಿನ ಬಾಟ್ಲು ಸಾಧಾರಣವಾಗಿ ಎಲ್ಲರ ಮನೆಯಲ್ಲಿ ಇರ್ತದೆ. ಅದಕ್ಕೆ ಸ್ವಲ್ಪ ನೀರು ತುಂಬಿಸಿ ಅದನ್ನು ಹೊರಗಡೆ ಇಟ್ಟುಬಿಡಿ. ಓಕೆನಾ? ಅದರ ಮೇಲೆ ಹುಣ್ಣಿಮೆ ಬೆಳಕು ಬಿದ್ದಿರ್ತದೆ. ಮರುದಿನ ಸೂರ್ಯೋದಯದಕ್ಕೆ ಮುನ್ನ ಆ ನೀರಿನ ಬಾಟ್ಲಿಯನ್ನು ಮನೆಗೆ ತಂದು ಆ ನೀರನ್ನು ಕುಡಿರಿ. ಇದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಹೊರಗೋಗ್ತದೆ ಅಂತ ಹೇಳಿದರೆ, ಕೆಲವರಿಗೆ ಮಾನಸಿಕವಾಗಿ ಧೈರ್ಯ ಇರೋದಿಲ್ಲ, ಕೆಲವರಿಗೆ ಜೀವನದಲ್ಲಿ ತುಂಬ ಬ್ಲಾಕೇಜಸ್ ಇದ್ದರೆ ಹೊರಗಡೆ ಹೋಗುತ್ತೆ, ಮತ್ತು ಕೆಲವರಿಗೆ ಶಾಂತಿ, ತಾಳ್ಮೆ ಇರೋದಿಲ್ಲ, ಮನಸ್ಸಿನಲ್ಲಿ ನೆಮ್ಮದಿ ಇರೋದಿಲ್ಲ, ತುಂಬ ಕಿರಿಕಿ ಇರ್ತದೆ. ಮತ್ತು ಹೆಣ್ಮಕ್ಳಿಗಾದರೆ ಪಿರಿಯಡ್ಸ್ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಅದು ಕೂಡ ಕಂಟಿನ್ಯೂಸ್ ಆಗಿ ಈ ರೀತಿ ಹುಣ್ಣಿಮೆಗೆ ಮಾಡ್ತಾ ಬಂದರೆ ಅದು ಕೂಡ ನಿವಾರಣೆ ಆಗ್ತದೆ. ಗೊತ್ತಾಯ್ತಾ? ತುಂಬ ಬೆನಿಫಿಟ್ ಇದೆ. ಮಿಸ್ ಮಾಡಬೇಡಿ ಹುಣ್ಣಿಮೆಯನ್ನು, ನಾನು ಅಷ್ಟೇ ಹೇಳುವಂಥದ್ದು. ಇನ್ನೊಂದೇನು ಅಂತ ಹೇಳಿದರೆ, ಹುಣ್ಣಿಮೆಯಲ್ಲಿ ನಿಮ್ಮ ಮನೆ ಹತ್ತಿರ ಸ್ವಚ್ಛವಾದಂತಹ ಮಣ್ಣಿದೆ, ಸ್ವಚ್ಛವಾಗಿ ಭೂಮಿ ಇದೆ, ಕಸ ಕಡ್ಡಿ ಪ್ಲಾಸ್ಟಿಕ್ಕಿಂದ ಸ್ವಲ್ಪ ಮುಕ್ತವಾಗಿದೆ ಅಂತಾದರೆ ಬರೀ ಕಾಲಲ್ಲಿ ಸ್ವಲ್ಪ ಹುಣ್ಣಿಮೆಗೆ ಓಡಾಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಹುಣ್ಣಿಮೆಯ ಎನರ್ಜಿ ನಿಮ್ಮ ಬಾಡಿಯ, ನಿಮ್ಮ ದೇಹದ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇದರಿಂದ ಅಭಿವೃದ್ಧಿ ನೀವು ಕಾಣ್ತೀರಾ. ಓಕೆನಾ? ಹುಣ್ಣಿಮೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆ ಅಂತ ಹೇಳಿದರೆ, ಚಂದ್ರ ಭೂಮಿಗೆ ಹತ್ತಿರವಾಗುವಂತಹ ಸನ್ನಿವೇಶ. ಈ ಸಂದರ್ಭದಲ್ಲಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ, ಫ್ಲೋ ಅನ್ನುವಂತಹದ್ದು, ಭೂಮಿಯ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅದಕ್ಕೆ ಸಮುದ್ರ ಕೂಡ ಏನು ಅಂತ ಹೇಳಿದ್ರೆ ಫ್ಲೋ ಆಚೀಚೆ ಆಗುವಂತಹದ್ದು ನಿಮಗೆ ಗೊತ್ತಿರಬೇಕಲ್ಲ. ಹುಣ್ಣಿಮೆಗೆ ಮಾಂತ್ರಿಕರು, ತಾಂತ್ರಿಕರು ಕೂಡ ಇದನ್ನು ಮಿಸ್ ಮಾಡಲ್ಲ. ಆ ಎನರ್ಜಿಯನ್ನು ಉಪಯೋಗಿಸ್ಕೊಂಡು ಅವರ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾರೆ. ಹಾಗಾಗಿ ನಾವು ಕೂಡ ಸಾಮಾನ್ಯರು ಹುಣ್ಣಿಮೆಯನ್ನು ಉಪಯೋಗಿಸ್ಕೊಳ್ಳುವಂತಹದ್ದು ಬಹಳ ಮುಖ್ಯ. ಯಾರೆಲ್ಲ ಮೆಡಿಟೇಷನ್ ಮಾಡ್ತಿರೋ ಅದು ತುಂಬ ಒಳ್ಳೆಯದು. ಮಂತ್ರ ಸಾಧನೆ ಮಾಡ್ಕೊಳ್ಳಿ. ಯಾವುದಾದ್ರೂ ದೇವರ ಜಪವನ್ನು 108 ಬಾರಿ ಹೇಳುವಂತಹದ್ದು, ಅದನ್ನು ಸಂಕಲ್ಪ ಸಮೇತ ಹೇಳಿಕೊಂಡಾಗ ಅದು ಸಿದ್ಧಿಸುತ್ತೆ ಹುಣ್ಣಿಮೆಯಂದು. ಹಾಗಾಗಿ ಮಂತ್ರ ಜಪವನ್ನು ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸವನ್ನು ಒಂದು 3-4 ಸಲ ಓದ್ಕೊಳ್ಳಿ. ಕುಲದೇವರ ಮಂತ್ರವನ್ನು ಜಪಿಸ್ಕೊಳ್ಳಿ. ಯಾರೂ ಕೂಡ ಹುಣ್ಣಿಮೆಯನ್ನು ಮಿಸ್ ಮಾಡ್ಕೊಳ್ಬೇಡಿ. ನಾನು ಅಷ್ಟೇ ಹೇಳ್ತಾ ಇರುವಂಥದ್ದು. ಸರ್ವಶ್ರೇಷ್ಠವಾದಂಥ ಹುಣ್ಣಿಮೆ ಉಪಯೋಗಿಸ್ಕೊಳ್ಳಿ. ಓಕೆನಾ? ಎಸ್, ಬನ್ನಿ ಇವತ್ತಿನ ಕಾಫಿ ಕಪ್ ರೀಡಿಂಗ್ ಏನನ್ನು ಹೇಳ್ತಾ ಇದೆ ಅಂತ ನೋಡುವ.
ಇವತ್ತಿನ ದಿನದ ಕಾಫಿ ಕಪ್ ರೀಡಿಂಗ್. ಎಸ್, ಆಲ್ರೆಡಿ ಇದಕ್ಕೆ ಬೇಕಾದಂತಹ ರಿಚುವಲ್ಸನ್ನು ನಾನು ಮಾಡಿಟ್ಟಿದ್ದೇನೆ. ಇದರ ರೀಡಿಂಗನ್ನು ಈಗ ನೋಡ್ತಾ ಹೋಗೋಣ, ಓಕೆನಾ? ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಸ್ವಾಮಿ ಗುರು ರಾಘವೇಂದ್ರ, ತಾಯಿ ರಕ್ತೇಶ್ವರಿ, ಮಹಾಕಾಳಿ. ಎಸ್, ಬನ್ನಿ. ಓಕೆ, ಫಸ್ಟ್ ಆಫ್ ಆಲ್ ನಾನು ಈ ಕಾಫಿ ಕಪ್ಪನ್ನು ಹೇಳೋದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತೇನೆ. ನೋಡಿ, ಜೀವನದಲ್ಲಿ ನಾವು ಯಾವಾಗ ಸೋಲ್ತೇವೆ ಅಂತ ಹೇಳಿದಾಗ ಅನೇಕ ಶಾಪಗಳು, ಶಾಪ ಅಂತ ಹೇಳ್ತೇವಲ್ಲ, ವಂಶಾವಳಿಯಲ್ಲಿ ಬರ್ತಾ ಹೋಗ್ತದೆ. ಅದು ಯಾವುದು ಕೂಡ ಆಗಿರ್ಬೋದು. ಕೆಲವೊಮ್ಮೆ ನಾಗನ ಶಾಪ ಇರ್ತದೆ, ಕೆಲವೊಮ್ಮೆ ಶಿಶು ಹತ್ಯೆ, ಭ್ರೂಣ ಹತ್ಯೆಯನ್ನು ಮಾಡಿ ಆ ಶಾಪವನ್ನು ತಗೊಳ್ತಾ ಹೋಗ್ತವೆ, ಮತ್ತು ಕೆಲವೊಮ್ಮೆ ಸ್ತ್ರೀ ಶಾಪ ತುಂಬಾ ಕೆಟ್ಟದು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಫಸ್ಟ್ ನನ್ನ ಕಣ್ಣಿಗೆ ಕಂಡದ್ದು ಇಲ್ಲಿ ಒಂದು ಸ್ತ್ರೀ ಶಾಪದ ಕಥೆಯೇ ಕಾಣಿಸ್ತಾ ಉಂಟು ಈ ಭಾಗದಲ್ಲಿ, ಓಕೆನಾ? ಏನಾಗಿದೆ ಅಂತ ಹೇಳಿದರೆ, ಈ ಒಂದು ಫ್ಯಾಮಿಲಿ ಯಾರು ಇದನ್ನು ನೋಡ್ತಾ ಇದ್ದೀರೋ ಅವರ ಒಂದು ಫ್ಯಾಮಿಲಿಯಲ್ಲಿ ಬಹುಶಃ ಸ್ತ್ರೀ ಶಾಪ ಇದೆ. ಎಸ್ಪೆಷಲಿ ನನ್ನ ಕಣ್ಣಿಗೆ ಕಾಣಿಸ್ತಾ ಉಂಟು. ಅಂದರೆ ಏನು ಗೊತ್ತಾ, ಈ ಫ್ಯಾಮಿಲಿಯಲ್ಲಿ ಏನಾಗಿರ್ಬೋದು ಅಂತ ಹೇಳಿದರೆ, ಹೆಣ್ಣನ್ನು ತುಂಬಾ ಶೋಷಣೆ ಮಾಡಿರುವಂತಹದ್ದು ಕಾಣಿಸ್ತಾ ಇದೆ. ಮದುವೆಯಾಗಿ ಬಂದಂಥ ಹೆಣ್ಣು ಮಗುವನ್ನು ಬಹುಶಃ ಸರಿಯಾದ ರೀತಿಯಲ್ಲಿ ಆಕೆಯನ್ನು ಗೌರವಿಸಿಲ್ಲ, ಆಕೆ ಮನ ನೊಂದಿದ್ದಾಳೆ. ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಮ್ ಬ್ಲಾಕೇಜಸ್ ಈ ಫ್ಯಾಮಿಲಿಯಲ್ಲಿ ಕಾಣಿಸ್ತಾ ಉಂಟು, ಓಕೆನಾ? ನೋಡಿ, ದಯವಿಟ್ಟು ಹೇಳ್ತೇನೆ, ಇದು ಏನೇ ಆಗಲಿ ಈ ರೀಡಿಂಗ್ ಆದರೂ ನಾನೊಂದು ವಿಷಯ ಹೇಳ್ತೇನೆ. ಮನೆಗೆ ಬಂದಂಥ ಹೆಣ್ಣು ಮಗುವನ್ನು ಫಸ್ಟ್ ಗೌರವಿಸಿ, ಆಕೆಗೆ ರೆಸ್ಪೆಕ್ಟ್ ಕೊಡಿ. ನಿಮ್ಮ ಜೀವನವನ್ನು ಬೆಳಗಿಸುವಂತಹ ದೀಪ, ಒಂದು ಜ್ಯೋತಿ ಇದ್ದ ಹಾಗೆ ಅವಳನ್ನು ಗೌರವಿಸಿ, ಅವಳನ್ನು ಪ್ರೀತಿಸಿ ಅನ್ನುವಂತಹದ್ದು ಒಂದು ಕಳಕಳಿಯ ವಿನಂತಿ. ಇಲ್ಲದಿದ್ದರೆ ಅದು ಶಾಪಕ್ಕೆ ಗುರಿಯಾಗುತ್ತೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಪ್ರಮುಖವಾಗಿ ಈ ಕಾಫಿ ಕಪ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಧರ್ಮಪತ್ನಿ ಇದ್ದರೂ ಇನ್ಯಾವುದೋ ಒಂದು ಸ್ತ್ರೀಯ ಸಹವಾಸಕ್ಕೆ ಒಳಗಾಗಿರುವಂತಹ ಒಂದು ಗಂಡಸಿನ ಚಿತ್ರ ಪ್ರಮುಖವಾಗಿ ನನಗಿಲ್ಲಿ ಕಾಣಿಸ್ತಾ ಇದೆ. ಸಾರಿ ನಾನು ಈ ರೀತಿ ಹೇಳಿದ್ದಕ್ಕೆ, ಯಾಕೆಂದರೆ ಕಾಫಿ ಕಪ್ ಅಂತ ಹೇಳುವಾಗ ನೇರವಾಗಿ ಕೆಲವು ವಿಚಾರಗಳನ್ನು ಅದು ಹೇಳಿಬಿಡುತ್ತೆ. ಹಾಗಾಗಿ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಬೇಕಾಯಿತು, ಓಕೆನಾ? ಇದು ಒಂದು ಸ್ತ್ರೀ ಶಾಪವನ್ನು ಪ್ರಮುಖವಾಗಿ ತೋರಿಸ್ತಾ ಇದೆ. ನೆಕ್ಸ್ಟ್ ಇನ್ನೇನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಯಾರಿಗೋ ಹಾರ್ಟ್ ಪ್ರಾಬ್ಲಮನ್ನು ಹೇಳ್ತಾ ಇದೆ. ಇಲ್ಲಿ ಶ್ವಾಸಕೋಶದ 2 ನಾಳಗಳು ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದ್ರಿಂದ ಸ್ವಲ್ಪ ಗಮನವಹಿಸಿ. ನಿಮ್ಮ ಹಾರ್ಟ್ ಬಗ್ಗೆ, ನಿಮ್ಮ ಶ್ವಾಸಕೋಶದ ಬಗ್ಗೆ ಸ್ವಲ್ಪ ಗಮನವಹಿಸಿ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಈ ಕಾಫಿ ಕಪ್ ಹೇಳ್ತಾ ಇದೆ. ಮತ್ತು ಇಲ್ಲಿ ಒಂದು ರಸ್ತೆ ಕೂಡ ಹೋಗ್ತಾ ಇದೆ. ಈ ರಸ್ತೆ ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದರೆ, ದೇವರು ನಿಮಗೆ ಉತ್ತಮವಾದಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಬಹುಶಃ ನಿಮ್ಮ ಬದಲಾವಣೆಗಾಗಿ, ನಿಮ್ಮ ಒಂದು ಅಭಿವೃದ್ಧಿಗಾಗಿ ಒಂದು ಹೊಸ ರೀತಿಯ ಮಾರ್ಗವನ್ನು ಸೂಚಿಸ್ತಾ ಇದ್ದಾನೆ. ನೀವು ಏನು ಅಂತ ಹೇಳಿದರೆ, ನನ್ನ ಸುತ್ತ ಫುಲ್ ಬ್ಲಾಕೇಜಸ್ ಇದೆ, ನನಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಫೀಲಿಂಗಲ್ಲಿ ಇದ್ದೀರಾ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಬಟ್ ನಿಮಗಾಗಿ ಆ ಪರಮಾತ್ಮ ಹೊಸದಾದಂತಹ ದಾರಿಯನ್ನು ತೋರಿಸ್ತಾ ಇದ್ದಾನೆ. ಖಂಡಿತವಾಗಿಯೂ ಕಂಪ್ಲೀಟಾಗಿ ನೀವು ಅದರಿಂದ ಹೊರಗಡೆ ಬರಬಹುದು ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಮತ್ತು ನನಗೆ ಕಾಣಿಸ್ತಾ ಇರುವಂತಹದ್ದೇನು ಅಂತ ಹೇಳಿದರೆ, ಮರಗಳ ಚಿತ್ರ. ಈ ಮರಗಳ ಚಿತ್ರ ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದರೆ, ಸಾಕಷ್ಟು ಜೀವನದಲ್ಲಿ ಎಲ್ಲ ವಿಚಾರದಲ್ಲಿ ಗೊಂದಲಗಳು, ಸ್ಟಕ್ ಎನರ್ಜಿ ಕಾಣಿಸ್ತಾ ಉಂಟು. ಆದರೆ ನಿಧಾನವಾದಂತಹ ಒಂದು ಆಲೋಚನೆ, ತರ್ಕಬದ್ಧವಾಗಿರುವಂತಹ ಆಲೋಚನೆಗಳಿಂದ ನೀವು ಖಂಡಿತವಾಗಿಯೂ ಹೊರಗೆ ಬರಲಿಕ್ಕೆ ಸಾಧ್ಯ ಅನ್ನುವಂತಹದ್ದನ್ನು ಇದು ಪ್ರಮುಖವಾಗಿ ಹೇಳ್ತಾ ಇದೆ. ನೆಕ್ಸ್ಟ್ ಈ ಸೈಡನ್ನು ತಿರುಗಿಸಿ ನೋಡಿದಾಗ ಒಂದು ಹಕ್ಕಿಗಳ ಚಿತ್ರ ಕೂಡ ಕಾಣಿಸ್ತಾ ಉಂಟು. ಬಹುಶಃ ನೀವು ಯಾರಿಂದನಾದರೂ ಏನಾದರೂ ಮೆಸೇಜನ್ನು ಎಕ್ಸ್ಪೆಕ್ಟ್ ಮಾಡಿದರೆ, ಇನ್ನು 1 ತಿಂಗಳಲ್ಲಿ ಆ ವ್ಯಕ್ತಿಯಿಂದ ನಿಮ್ಮ ಮೆಸೇಜ್ ನಿಮಗೆ ಬಂದು ತಲುಪುತ್ತೆ ಅಂತಲೂ ಈ ರೀಡಿಂಗ್ ಹೇಳ್ತಾ ಇದೆ. ಅದರ ಜೊತೆಗೆ ನೋಡಿ, ಕಾಫಿ ತಳದಲ್ಲಿ ಸ್ವಲ್ಪ ಕಪ್ಪಾಗಿ ಡಾರ್ಕಾಗಿ ಉಳಿದಿರುವಂತಹದ್ದು ಕೂಡ ಕಾಣಿಸ್ತಾ ಇದೆ. ಫ್ಯಾಮಿಲಿಯಲ್ಲಿ ಸ್ವಲ್ಪ ಕಿರಿಕಿರಿ, ಕುಟುಂಬದ ಒಳಗಿನ ಜಗಳಗಳು, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಂತಹ ವಾತಾವರಣಗಳು, ಒಬ್ಬರ ಮಾತು ಒಬ್ಬರು ಕೇಳದೇ ಇರುವಂತಹ ಪರಿಸ್ಥಿತಿಗಳು ನೇರವಾಗಿ ಗೋಚರಿಸ್ತಾ ಉಂಟು. ಇದರಿಂದ ಫ್ಯಾಮಿಲಿಯ ಯಜಮಾನ ಅಥವಾ ಯಜಮಾನತಿ ಇಬ್ಬರಲ್ಲಿ ಯಾರೋ ಒಬ್ಬರು
ಫುಲ್ಲಾಗಿ ನೋವಿಗೆ ಒಳಗಾಗುವಂತಹದ್ದು, ನಿದ್ದೆ ಕೆಡುವಂತಹದ್ದು, ಮಾನಸಿಕ ನೆಮ್ಮದಿ ಹಾಳಾಗುವಂತಹದ್ದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಮತ್ತು ನನಗಿಲ್ಲಿ ಕಾಣಿಸ್ತಾ ಇರುವಂತಹದ್ದೇನು ಅಂತ ಹೇಳಿದರೆ, ಒಂದು ಬಸವನ ಚಿತ್ರ, ಬುಲ್. ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದರೆ ಅಧಿಕಾರ. ಅರ್ಥ ಆಯ್ತಾ? ಒಂದು ರೀತಿಯ ಅಧಿಕಾರವನ್ನು ಸೂಚಿಸುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ಸ್ಪಿರಿಚುವಲಿ ತಗೊಂಡಾಗ ಶಿವನ ಆರಾಧಕರು ಈ ರೀಡಿಂಗಲ್ಲಿ ತುಂಬ ಜನ ಇದ್ದೀರಾ ಅನ್ನುವಂತಹದ್ದು ನನಗೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ನನಗೆ ಈ ಸೈಡಲ್ಲಿ ಕಾಣಿಸ್ತಾ ಇರುವಂತಹದ್ದೇನು ಅಂತ ಹೇಳಿದಾಗ, ಒಂದು ಗೋಸ್ಟ್, ಒಂದು ಅರ್ಥ ಆಗುತ್ತಲ್ಲ, ನೆಗೆಟಿವ್ ಎನರ್ಜಿ, ಅದು ಸ್ಪಿರಿಟ್ ಅಂತ ಹೇಳೋದಿಲ್ಲ, ಗೋಸ್ಟಿನ ಚಿತ್ರ ಕರೆಕ್ಟಾಗಿ ಕಾಣಿಸ್ತಾ ಉಂಟು. ಬಹುಶಃ ಕೆಲವರಿಗೆ ಇದು ಏನಾಗಿದೆ ಅಂತ ಹೇಳಿದರೆ, ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಫ್ಯಾಮಿಲಿ ಮೇಲೆ ಹಿಟ್ ಕೊಡ್ತಾ ಇರುವಂತಹದ್ದು ನೇರವಾಗಿ ಕಾಣಿಸ್ತಾ ಇದೆ. ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ರಿಚುವಲ್ಸ್ಗಳು ಕೆಲವನ್ನು ಮಾಡ್ಕೊಳ್ಳಿ ಅನ್ನುವಂತಹದ್ದು ಈ ರೀಡಿಂಗಲ್ಲಿ ಪ್ರಮುಖವಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್, ಈ ರೀಡಿಂಗ್ನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತಹ ಅಕ್ಷರ ಚಾಚಾ ಚಿ, ಆ ಅಕ್ಷರ ಕಾಣಿಸ್ತಾ ಇದೆ. ಅಂದರೆ ಚಿದಾನಂದ, ಚಿನ್ಮಯಿ, ಈ ರೀತಿಯ ಹೆಸರು ಬರುವಂತಹ ಅಕ್ಷರ ಸ್ಪಷ್ಟವಾಗಿ ನನಗೆ ಕಾಣಿಸ್ತಾ ಇದೆ. ಓಕೆನಾ? ನೋಡಿ, ಈ ರೀತಿ ತಿರುಗಿಸಿದಾಗ ಸ್ಟಾರ್ಗಳು ತುಂಬಾ ಕಾಣಿಸ್ತಾ ಇದೆ. ನೀವು ಯಾವುದಾದ್ರೂ ಕೆಲಸಕ್ಕೆ ಅಪ್ಲೈ ಮಾಡಿದರೆ ಅಥವಾ ಯಾವುದಾದ್ರೂ ವಿಚಾರದಲ್ಲಿ ಪ್ರಗತಿಯನ್ನು ನಿರೀಕ್ಷೆ ಮಾಡಿದರೆ, ದೇವರು ನಿಮಗೆ ಹೇಳ್ತಾ ಇದ್ದಾನೆ, ನಿಮ್ಮ ಮ್ಯಾನಿಫೆಸ್ಟನ್ನು ನಾನು ಗ್ರಹಿಸಿದ್ದೇನೆ, ಖಂಡಿತ ನಿಮ್ಮ ಜೀವನಕ್ಕೆ ಅದಕ್ಕೆ ಬೇಕಾದ ಬದಲಾವಣೆಗಳನ್ನು ನಾನು ತರ್ತೇನೆ ಅನ್ನುವಂತಹ ರೀತಿಯಲ್ಲಿ ಈ ರೀಡಿಂಗ್ ಬರ್ತಾ ಇದೆ. ಹಾಗೆ ಅದರ ಜೊತೆಗೆ ಈ ಸೈಡಲ್ಲಿ ನೋಡಿದಾಗ ಬಳ್ಳಿಗಳು ಕಾಣಿಸ್ತಾ ಉಂಟು. ಈ ಬಳ್ಳಿಗಳು ಏನನ್ನು ಸೂಚನೆ ಕೊಡ್ತದೆ ಕಾಫಿ ಕಪ್ ರೀಡಿಂಗಲ್ಲಿ ಅಂತ ಹೇಳಿದ್ರೆ, ಒಂದು ಸಂಬಂಧ, ಒಂದು ಅವಕಾಶ ನಿಧಾನವಾಗಿ ಪ್ರೋಗ್ರೆಸ್ಸನ್ನು ಪಡ್ಕೊಳ್ಳುವಂತಹದ್ದು. ನಿಂತು ಹೋಗಿರುವಂತಹ ಯಾವುದೋ ಸಂಬಂಧ, ಹಳೆಯ ಒಂದು ಅವಕಾಶಗಳು ನಿಧಾನವಾಗಿ ಪ್ರೊಸೆಸನ್ನು ಕಾಣ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಇದು ತೋರಿಸ್ತಾ ಇದೆ. ಓಕೆನಾ? ನೆಕ್ಸ್ಟ್, ಬೇರೆ ಏನಾದರೂ ಕಾಣಿಸುತ್ತಾ ನೋಡುವ. ಓಕೆ, ಮತ್ತು ನನಗೆ ಕಾಣಿಸ್ತಾ ಇರುವಂತಹದ್ದು ಒಂದು ಸಣ್ಣದಾದಂತಹ ಆಮೆ ಕಾಣಿಸ್ತಾ ಉಂಟು. ಈ ಆಮೆ ಏನನ್ನು ತೋರಿಸ್ತದೆ ಅಂತ ಹೇಳಿದರೆ, ನೀವು ಯಾವ ಕೆಲಸದಲ್ಲಿಯೋ ನಿಧಾನವಾದ ಬೆಳವಣಿಗೆಯನ್ನು ಇದು ಅಂದರೆ ನೀವು ಯಾವುದಾದ್ರೂ ಒಂದು ಕೆಲಸವನ್ನು ತಗೊಂಡಿದ್ದಾಗ ನಿಧಾನವಾದಂತಹ ರೀತಿಯಲ್ಲಿ ಅದು ಬದಲಾವಣೆ, ಬೆಳವಣಿಗೆಯನ್ನು ಸೂಚಿಸ್ತಾ ಇದೆ ಅನ್ನುವಂತಹದ್ದನ್ನು ಕೊಡ್ತಾ ಇದೆ. ಓಕೆನಾ? ಎಸ್, ಇಲ್ಲಿ ನನಗೆ ಪ್ರಮುಖವಾಗಿ ಒಂದು, ನಿಮಗೆ ಹೇಗೆ ತೋರಿಸುವುದು ಅಂತ ಅರ್ಥ ಆಗ್ತಾ ಇಲ್ಲ, ಈ ಭಾಗದಲ್ಲಿ ಸ್ಪಷ್ಟವಾಗಿ ಗಣಪತಿಯ ಚಿತ್ರ ಕಾಣಿಸ್ತಾ ಉಂಟು. ಎಸ್, ಇದು ಗಣಪತಿ. ಓಕೆ, ಬಹುಶಃ ನಿಮ್ಮ ಮನೆಯ ಹತ್ತಿರ ಯಾವುದೋ ಒಂದು ದೊಡ್ಡದಾದಂತಹ ಗಣಪತಿಯ ದೇವಸ್ಥಾನ ಇರ್ಬೋದು, ಗಣೇಶನ ಒಂದು ದೇವಸ್ಥಾನ ದೊಡ್ಡದು ಇರಬಹುದು ಅನಿಸುತ್ತೆ ಈ ರೀಡಿಂಗಲ್ಲಿರುವವರಿಗೆ. ಅಲ್ಲಿಯ ಗಣಪತಿ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ದೇವಸ್ಥಾನಕ್ಕೆ ಹರಕೆ ಕಟ್ಕೊಳ್ಳೋದ್ರಿಂದ ಬಹುಶಃ ನಿಮ್ಮ ಜೀವನದ ಒಂದು ಬದಲಾವಣೆ ಖಂಡಿತವಾಗಿಯೂ ಬರುತ್ತೆ ಅನ್ನುವಂತಹದ್ದನ್ನು ಕೂಡ ಈ ರೀಡಿಂಗ್ ಪ್ರಮುಖವಾಗಿ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್, ತುಂಬ ಮೇಲ್ ಫೀಮೇಲ್ನ ಫಿಗರ್ಸ್ಗಳು ಅಂದರೆ ಫೇಸ್ಗಳು ತುಂಬ ಕಾಣಿಸ್ತಾ ಇರೋದ್ರಿಂದ ಬಹುಶಃ ಕೆಲವರು ಕಾಫಿ ಕಪ್ ರೀಡಿಂಗ್ನ ಮ್ಯಾನಿಫೆಸ್ಟ್ ಮಾಡಿದ್ರಿ ಅಂತ ಅನಿಸುತ್ತೆ, ಮನಸ್ಸಿನಲ್ಲಿ ಅಂದ್ಕೊಂಡಿದ್ರಿ ಅಂತ ಅನಿಸುತ್ತೆ. ಬಹುಶಃ ಅದರಿಂದಾಗಿ ಇಷ್ಟೊಂದು ಮುಖಗಳು ಇಲ್ಲಿ ನೇರವಾಗಿ ನನಗೆ ಕಾಣಿಸ್ತಾ ಉಂಟು. ಓಕೆನಾ? ಎಸ್, ಇಲ್ಲಿರುವಂತಹ ಪ್ರಮುಖವಾದಂತಹ ಅಕ್ಷರಗಳು ಯಾವುದೆಲ್ಲ ಅಂತ ಹೇಳಿದರೆ ಎಸ್, ಎಂ, ಕೆ, ಯು, ಸಿ, ಎಲ್ ಮತ್ತು ಆರ್. ಈ ಅಕ್ಷರಗಳು ಪ್ರಮುಖವಾಗಿ ಇಲ್ಲಿ ನನಗೆ ಕಾಣಿಸ್ತಾ ಉಂಟು. ಓಕೆನಾ? ಎಸ್, ಮತ್ತಿನ್ನೇನಾದರೂ ಕಾಣಿಸುತ್ತಾ ಅಂತ ನಿಧಾನವಾಗಿ ನೋಡೋಣ. ಶ್ರೀ ಗುರು ರಾಘವೇಂದ್ರ ನಮೋ ನಮಃ. ಎಸ್, ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ, ನಿಮ್ಮ ಪ್ರೀತಿ ಅಥವಾ ನೀವು ಇಷ್ಟಪಟ್ಟಿರುವಂತಹ ವ್ಯಕ್ತಿಯ ಒಂದು ಫೀಲಿಂಗ್ಸ್, ಇದನ್ನು ನಿಮ್ಮ ಮನೆಯವರು ಅಥವಾ ಅವರ ಮನೆಯವರು ಅಪೋಸ್ ಮಾಡ್ತಾ ಇರುವಂತಹದ್ದು. ದಟ್ ಮೀನ್ಸ್ ಫ್ಯಾಮಿಲಿ ಇಶ್ಯೂಸ್ಗಳು ನೇರವಾಗಿ ನನಗೆ ಕಾಣಿಸ್ತಾ ಉಂಟು.
ಓಕೆನಾ. ಅದು ಕೂಡ ಕೆಲವರಿಗೆ ಇಲ್ಲಿ ರಗಳೆಯಾಗಿ ಕಾಣಿಸ್ತಾ ಉಂಟು ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಓಕೆನಾ. ಎಸ್, ಮತ್ತೆ ಏನಾದರೂ ಕಾಣಿಸುತ್ತಾ? ಸಚ್ಚಿದಾನಂದ ಓಂ ಪ್ರಹ್ಲಾದರಾಜಾಯ ವ್ಯಾಸರಾಜಾಯ ರಾಘವೇಂದ್ರ ಪ್ರಚೋದಯಾತ್. ಓಕೆ, ಸ್ವಲ್ಪ ಆರೋಗ್ಯದ ಬಗ್ಗೆನೇ ನೇರವಾಗಿ ಬರ್ತಾ, ಆರೋಗ್ಯದ ಸಮಸ್ಯೆ ನೇರವಾಗಿ ಕಾಣಿಸ್ತಾ ಇದೆ. ಹೃದಯ, ಸ್ವಲ್ಪ ಕಿಡ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೇರವಾಗಿ ಇಲ್ಲಿ ರೀಡಿಂಗಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ಜಾಗ್ರತೆ ಮಾಡಿ. ಕೆಲವರಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದನ್ನು ಇದು ಸ್ಪಷ್ಟವಾಗಿ ಈ ರೀಡಿಂಗ್ ತೋರಿಸ್ತಾ ಇದೆ. ಪ್ರಮುಖವಾಗಿ ಕಾಫಿ ಕಪ್ ರೀಡಿಂಗ್ಗಳು ಸೋಷಲ್ ಇಶ್ಯೂಸ್ಗಳನ್ನು ನೇರವಾಗಿ ಹೇಳುತ್ತೆ. ಬಟ್ ಈ ಸಲ ಈ ಕಪ್ ನನಗೆ ಆರೋಗ್ಯದ ಬಗ್ಗೆ ನೇರವಾಗಿ ಹೇಳ್ತಾ ಇರೋದು ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಿಡ್ನಿ ಮತ್ತು ಹೃದಯ, ಶ್ವಾಸಕೋಶ, ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು ಕೆಲವರಿಗೆ ಕಾಣಿಸ್ಕೊಳ್ಬಹುದು ಅನ್ನುವಂತಹದ್ದು ಸ್ಪಷ್ಟವಾಗಿ ಇದೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಸಂಬಂಧಪಟ್ಟದನ್ನು ಮಾತ್ರ ತಗೊಳ್ಳಿ, ಉಳಿದದ್ದನ್ನು ಹಾಗೆ ಬಿಟ್ಟಬೇಡಿ. ಓಕೆನಾ. ಎಸ್, ಬೇರೆ ಅಷ್ಟು ಸ್ಪಷ್ಟವಾಗಿ ನನಗೇನು ಕಾಣಿಸ್ತಾ ಇಲ್ಲ. ಎಸ್, ಇಲ್ಲಿ ನೇರವಾಗಿ ಹೇಳುವಂತಹದ್ದೇನು ಅಂತ ಹೇಳಿದಾಗ ಯಾವುದೋ ಒಂದು ಪ್ರೀತಿಯ ವಿಚಾರದ ಅಡೆತಡೆಗಳು ಮಾತ್ರ ಸ್ಪಷ್ಟವಾಗಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಎಸ್, ಇದು ಇವತ್ತಿನ ಕಾಫಿ ಕಪ್ ರೀಡಿಂಗ್. ನೋಡುವ, ಸಾಸರಲ್ಲಿ ಏನಾದರೂ ಬರುತ್ತಾ ಅಂತ ಕೇಳಿ ನೋಡೋಣ. ಶ್ರೀ ರಾಘವೇಂದ್ರಾಯ ನಮೋ ನಮಃ. ಕೆಲವು ವ್ಯಕ್ತಿಗೆ ಸಾಲಗಳಾಗಿರುವಂತಹದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅತಿಯಾದಂತಹ ಸಾಲದ ಒತ್ತಡಗಳು, ನಿರೀಕ್ಷೆಗಿಂತಲೂ ಜಾಸ್ತಿ ಸಾಲಗಳನ್ನು ಮಾಡಿಕೊಂಡಿರುವಂತಹದ್ದು, ಅದು ಕೂಡ ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತು ಕೆಲವರ ಜೀವನದಲ್ಲಿ ಏನು ಅಂತ ಹೇಳಿದರೆ, ನೀವು ಯಾರನ್ನು ನಿಮ್ಮವರು ಅಂದ್ಕೊಂಡಿದ್ದೀರೋ ಅವರಿಂದನೇ ನಿಮ್ಮ ಜೀವನಕ್ಕೆ ಹರ್ಟ್ ಆಗಿರುವಂತಹದ್ದು, ಕಣ್ಣ ದೃಷ್ಟಿ ಬಿದ್ದಿರುವಂತಹದ್ದು ನೇರವಾಗಿ ಈ ಸಾಸರ್ ನನಗೆ ಹೇಳ್ತಾ ಇದೆ. ಬಹುಶಃ ಇವತ್ತಿನ ಹುಣ್ಣಿಮೆ ದಿನವನ್ನು ಉಪಯೋಗಿಸ್ಕೊಳ್ಳಿ, ಖಂಡಿತ ಬದಲಾವಣೆ ಇದೆ ಅಂತ ನನಗನ್ಸುತ್ತೆ. ಓಕೆನಾ. ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ಯಾರೋ ಏನಾದರೂ ಹೇಳುತ್ತಾ ಅಂತ ಕೇಳಿ ನೋಡೋಣ, ಬನ್ನಿ. ಕಾಫಿ ಕಪ್ಪಿಗೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಸ್, ಕಾಫಿ ಕಪ್ಪಿಗೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಕಾರ್ಡ್ಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ಎಸ್, ನಾನು ಅಲ್ಲಿ ಕೂಡ ಸ್ಟಾರ್ ನೋಡಿದೆ, ಕಾಣಿಸ್ತಾ ಇದೆ. ಬಹುಶಃ ಕೆಲವರಿಗೆ ಫಿಸಿಕಲ್ ಡ್ಯಾಮೇಜ್ ಇರ್ಬೋದು, ಮೆಂಟಲಿ ಡ್ಯಾಮೇಜ್ ಆಗಿರುವಂತಹದ್ದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಇದು ಅವಕಾಶಗಳನ್ನು ತಂದು ಕೊಡ್ತಾ ಇದೆ. ಹಕ್ಕಿ ಕಾಣಿಸ್ತಾ ಇದೆ, ಸಣ್ಣದಾದಂತಹ ಸಂದೇಶಗಳು ಬರ್ತಾ ಇದೆ. ಡೆತ್ ಕಾರ್ಡ್ ಬಂದಿರೋದ್ರಿಂದ ಯಾವುದೋ ಸಂಬಂಧ ಒಂದು ಅಂತಿಮವಾಗಿ ಘಟ್ಟವನ್ನು ತಲುಪಿ ಮುಂದೆ ಹೋಗುತ್ತೆ ಅನ್ನುವಂತಹ ರೀತಿಯಲ್ಲಿ ನೆಕ್ಸ್ಟ್ ಅದರಿಂದ ಬದಲಾವಣೆ ಬರುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಕ್ವೀನ್ ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಯಾವುದೋ ವಿಚಾರಕ್ಕೆ ಭಯ, ಆತಂಕ, ಮಾತುಗಳು ಸರಿಯಾಗಿ ಇಟ್ಕೊಳ್ಳಿ, ಜಗಳ ಆಗುವಂತಹದ್ದು, ಇದೆಲ್ಲ ಕೂಡ ಒಂದು ಸಾಮಾನ್ಯವಾಗಿ ತೋರಿಸ್ತಾ ಇದೆ. ಕಿಂಗ್ ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಬಹುಶಃ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ಬೋದು. ಫೈನಾನ್ಷಿಯಲಿ ಇರ್ಬೋದು, ಅಥವಾ ನೀವು ಏನು ಅಂದ್ಕೊಂಡಿದ್ದೀರೋ ಅದರಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ದು ನಿಮ್ಮ ಕೈ ಸೇರುವಂತಹ ಸಾಧ್ಯತೆಯನ್ನು ಇದು ತೋರಿಸ್ತಾ ಇದೆ. ಓಕೆನಾ. ಎಸ್, ಕರೆಕ್ಟ್, ನಾನು ಹೇಳಿದ ಸತ್ಯ ಆಯಿತು. ಕೆಲವರಿಗೆ ಕಣ್ಣ ದೃಷ್ಟಿ ಇರ್ಬೋದು, ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಬೇರೆಯವರ ಒಂದು ಥರ್ಡ್ ಪರ್ಸನ್ ಎಂಟ್ರಿ ಜೀವನದಲ್ಲಿ ಇರಬಹುದು ಅಂತ ಅನಿಸುತ್ತೆ ಇಲ್ಲಿ ಈ ಬೆಕ್ಕು ಕಾಣಿಸಿರೋದ್ರಿಂದ. ನೆಕ್ಸ್ಟ್ ಏನು ಅಂತ ಹೇಳಿದರೆ ಕೆಲವರಿಗೆ ಟ್ರಾನ್ಸ್ಫರ್, ಉದ್ಯೋಗದಲ್ಲಿ ಬದಲಾವಣೆ, ಮನೆಯ ಒಂದು ಬದಲಾವಣೆಯನ್ನು ಇದು ಸೂಚಿಸ್ತಾ ಇದೆ. ಬಹುಶಃ ಇರುವ ಜಾಗದಲ್ಲಿ ಸಂತೃಪ್ತಿ ಇಲ್ಲ, ನೋವುಗಳು ಅಥವಾ ಅಭಿವೃದ್ಧಿ ಇಲ್ಲ ಅನ್ನುವಂತಹ ಬೇಸರ, ಇದೆಲ್ಲವನ್ನು ಕೂಡ ಈ ಭಾಗ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಕೆಲವರು ದುಡ್ಡನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ತುಂಬ ಸಾಲ ಆಗಿರೋದ್ರಿಂದ ಅದನ್ನು ಕೂಡ ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ರಿಲೇಷನ್ಶಿಪ್ಪಲ್ಲಿ ಹರ್ಟ್ ಆಗಿರುವಂತಹದ್ದು, ಪಾರ್ಟ್ನರ್ನ ಚೀಟಿಂಗ್ ಕೂಡ ಹಿಂಸೆ ಆಗ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ ಸ್ಪಷ್ಟವಾಗಿ. ಓಕೆ, ನೆಕ್ಸ್ಟ್ ಏನಾದರೂ ಹೇಳುತ್ತಾ? ಎಸ್,
ಕೆಲವು ವಿಚಾರದಲ್ಲಿ ವೆಯ್ಟಿಂಗನ್ನು ಮಾಡ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಬಟ್ ಬೋಟ್ ಬಂದಿರೋದ್ರಿಂದ, ಇಲ್ಲಿ ಬೋಟ್ಗಳು ಕಾಣಿಸೋದ್ರಿಂದ ಖಂಡಿತವಾಗಿಯೂ ಈ ಒಂದು ಕಷ್ಟದಿಂದ ನೀವು ಪಾರಾಗ್ತೀರಾ. ನಿಮಗೆ ಡಿವೈನ್ ಬ್ಲೆಸ್ ಇದೆ. ನೀವು ಯಾವ ವಿಚಾರದಲ್ಲಿ ಅಂದ್ಕೊಂಡಿದ್ದೀರೋ ಅದರಲ್ಲಿ ಬ್ಲೆಸ್ಸಿಂಗ್ ಕೂಡ ಇದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ನೋಡಿ, ಫ್ಯಾಮಿಲಿ ಬಂದಿರೋದ್ರಿಂದ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಕೆಲವರು ಮನೆಯನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಮತ್ತು ಕೆಲವರು ಮಕ್ಕಳನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಮತ್ತು ಕೆಲವರು ಜೀವನ, ದಟ್ ಮೀನ್ಸ್ ಯಾರನ್ನು ಪ್ರೀತಿಸಿದಿರೋ ಅವರನ್ನು ಜೀವನಕ್ಕಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅದೆಲ್ಲವೂ ಕೂಡ ಈಡೇರುತ್ತೆ. ಬಹುಶಃ ಅದಕ್ಕಾಗಿ ಈ ಕಪ್ ಬಂದಿರಬಹುದು ಅಂತ ಅನಿಸುತ್ತೆ. ಜಾಗ್ರತೆ ಮಾಡಿ, ಹುಣ್ಣಿಮೆಯನ್ನು ಕಳ್ಕೊಳ್ಬೇಡಿ. ಹುಣ್ಣಿಮೆಯ ರಿಚುವಲ್ಸನ್ನು ಅನುಸರಿಸಿ, ನಾನು ಹೇಳಿಕೊಟ್ಟ ಹಾಗೆ ಮಾಡಿ. ಓಕೆ, ನೆಕ್ಸ್ಟ್ ಇನ್ಯಾವುದಾರು ಒಂದು 2 ಕಾರ್ಡ್ ಕೊಡ್ತೀರಾ? ಜಸ್ಟ್ 2 ಕಾರ್ಡನ್ನು ಕೊಡ್ಬೋದಾ? ಓಕೆ, ಎಸ್. ನೋಡಿ, ದೇವರು ನಿಮಗೆ ಅಪಾರ್ಚುನಿಟೀಸ್ನ ಕೊಡ್ತಾ ಇದ್ದಾರೆ. ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ, ದಾರಿ ಇಲ್ಲ, ಮಾರ್ಗ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ಬದಲಾವಣೆಗಳು ನಿಮಗೋಸ್ಕರ ಖಂಡಿತವಾಗಿಯೂ ಇದೆ. ಗಮನ ಹರಿಸಿ ಅಂತ ಹೇಳ್ತಾ ಇದ್ದಾರೆ. ನಿಮಗೋಸ್ಕರ ಮೆಂಟರ್ಸು, ಟೀಚರ್ಸು ಅಥವಾ ಯಾರೋ ಗೈಡ್ಲೈನ್ ಕೊಡುವವರು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ಅವರನ್ನು ನೀವು ಸ್ವೀಕರಿಸಿ. ಅದನ್ನು ಬಿಟ್ಟು ಸುಮ್ಮನೆ ಏನೂ ಆಗಲ್ಲ ಅಂತ ಕೂತ್ರೆ ಖಂಡಿತ ಅಭಿವೃದ್ಧಿ ಇಲ್ಲ ಅನ್ನುವಂತಹದ್ದನ್ನು ಸ್ಪಷ್ಟವಾಗಿ ಇದು ಹೇಳ್ತಾ ಇದೆ. ಎಸ್ಪೆಷಲಿ ಮೇಲ್ ಪರ್ಸನಿಂದ ಸಹಾಯ ಕೆಲವರಿಗೆ ಸಿಕ್ಕಬಹುದು. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಫೀಮೇಲ್ ಯಂಗ್ ಎನರ್ಜಿಯಿಂದ ಕೂಡ ಸಹಾಯ ಸಿಗ್ಬೋದು. ದುಡ್ಡಿನ ವಿಚಾರದಲ್ಲಿ ಫ್ರೂಟ್ಫುಲ್ ಆಗ್ತೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನಿಮ್ಮ ಮನೆ ದೇವರಿಗೆ ಹರಕೆ ಕಟ್ಕೊಳ್ಳುವಂತಹದ್ದು, ಮನೆ ದೇವರ ವಿಚಾರದಲ್ಲಿ ಸ್ವಲ್ಪ ಗಮನವಹಿಸಿ ಅನ್ನುವಂತಹದ್ದು ಕೂಡ ಈ ರೀಡಿಂಗ್ ಹೇಳ್ತಾ ಇದೆ. ಸಾಲ ನೇರವಾಗಿ ಕಾಣಿಸ್ತಾ ಇದೆ. ಮನೆಯ ಒಂದು ಪ್ರಾಬ್ಲಮ್ಸ್ ನೇರವಾಗಿ ಈ ರೀಡಿಂಗಲ್ಲಿ ಕಾಣಿಸ್ತಾ ಇದೆ. ಓಕೆ, ಇದಾಗಿತ್ತು ಇವತ್ತಿನ ಕಾಫಿ ಕಪ್ ರೀಡಿಂಗ್. ಯಾರಿಗೆಲ್ಲ ರೆಸೊನೇಟ್ ಆಯಿತು ಅವರೆಲ್ಲ ಅದನ್ನು ತಗೊಳ್ಬೋದು. ಹುಣ್ಣಿಮೆಯನ್ನು ಮಿಸ್ ಮಾಡ್ಕೊಳ್ಬೇಡಿ. ರಿಚುವಲ್ಸನ್ನು ಅನುಸರಿಸಿ ನಿಮ್ಮ ಜೀವನದ ಗೋಲ್ಗಳ ಕಡೆಗೆ ಮುಂದುವರಿರಿ. ಮತ್ತೆ ಭೇಟಿಯಾಗ್ತೇನೆ ಮತ್ತೊಂದು ರೀಡಿಂಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ.